ಒಳಗೆ ಬೆಳಗುವ ಬೆಳ್ಳು ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಹೊಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗು ಬೆಳಗು, ನಿಮ್ಮ ಹೊರಗು ಬೆಳಗು, ಮುಟ್ಟೆದರೆ ಕೈಗೆ ಸಿಲುಕದು, ಚಿಂತಿಸಿದರೆ ಮನಕ್ಕೆ ನಿಲುಕದು. ಆ ನಿಮ್ಮ ಘನ ಶ್ರೀ ನಿಲುವು ನೋಡ, ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಬಸವಾದಿ ಪ್ರಮುಖರನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತ ಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನಡೆದು ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪವಿತ್ರವಾಗಿರುವಂತಹ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಂಗೆಯರೇ, ಈ ಊರಿನ ಎಲ್ಲ ಸದ್ಭಕ್ತ ಶರಣ ಬಂಧುಗಳೇ, ಮಾತೆಯರೇ, ಪ್ರೀತಿಯ ಮಕ್ಕಳೇ, ಇವತ್ತೆಲ್ಲ ನಾವು ಒಂದು ಪವಿತ್ರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಕೆರೆಕೋಡಿ ಶ್ರೀ ಈಶ್ವರ ಸ್ವಾಮಿಯವರ ದೇವಾಲಯವನ್ನ ಮತ್ತೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಆ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡುವಂತಹ ಒಂದು ಶಿವ ಕೈಂಕರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗಿರುವಂತಹದ್ದು ಅತ್ಯಂತ ಹೆಚ್ಚು ಸಂತೋಷವನ್ನ ಉಂಟು ಮಾಡ್ತಾ ಇದೆ. ನಾನು ರಾಜೇಂದ್ರ ರಾಜಮನೆ ಅಂದ್ಬಿಟ್ಟು ನಮ್ಮ ರಾಜಮನೆ ಇಂಡಸ್ಟ್ರೀಸ್ ಅನ್ನೋ ಒಂದು ಸಂಸ್ಥೆಯಲ್ಲಿದೆ. ಒಂದು 10 ವರ್ಷ ಹಿಂದೆ ನಾವು ಇದನ್ನು ಫ್ಯಾಕ್ಟ್ರಿನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಕೆರೆಯಲ್ಲಿ ನೀರಿಲ್ಲ ಅಂದ್ಬಿಟ್ಟು ನೋಡೋಕೆ ಹಾಕಿ ಬಂದಾಗ ಅಲ್ಲೊಂದು ಚಿಕ್ಕದೊಂದು ದೇವಸ್ಥಾನ ನಮಗೆ ಕಂಡು ಬಂದಿತ್ತು. ಅವಾಗ ನಾನು ಅಲ್ಲಿ ಊರು ಹಿರಿಯರವ್ರನ್ನ ಕೇಳಿದಾಗ ಏನಿದೆ ಒಂದು ದೇವಸ್ಥಾನ ಇದೆಯಲ್ಲ ಭಾಳ ದಿವಸದಿಂದ ಹಾಗೆ ಇದೆಯಾ ಅಂತಂದ್ಬಿಟ್ಟು, ಇಲ್ಲ ಅದೊಂದು ಸ್ವಲ್ಪ ಏನೋ ಮಾಡಬೇಕು, ನಮಗೆ ಟೈಮ್ ಸಿಕ್ಕಾಗ ಮಾಡ್ತೀವಿ ಅಂತಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು. ಈ ಟೈಮ್ ಆಗಿದೆ, ನಮ್ಮ ಕೈಲಿ ಎಷ್ಟು ಹೆಲ್ಪ್ ಆಗೋಕ್ಕಾಗತ್ತೆ ಅಂತ ಮಾಡಿ ಇದೊಂದು ಒಳ್ಳೆ ದೇವಸ್ಥಾನನ ಕಟ್ಟಿದ್ದಕ್ಕೆ ಊರವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಅಂತ ಹೇಳಿ. ನಿಡುವಂದ ಕೆರೆಕೋಡಿ ಈಶ್ವರ ಸ್ವಾಮಿ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದ ಬಸವೇಶ್ವರ ಸ್ವಾಮಿ, ವಿಘ್ನೇಶ್ವರ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಮತ್ತು ನಾಗ ಪ್ರತಿಷ್ಠಾಪನಾ ಕೆಲಸವನ್ನು ಸಹ ಒಂದು ಉದ್ಘಾಟನಾ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಈ ದಿನ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ನಮ್ಮ ಬೇಟೆಗೌಡರಿರ್ಬೋದು ಮತ್ತು ನಮ್ಮ ರಾಜೇಂದ್ರ ಸರ್ ಇರ್ಬೋದು ಮತ್ತು ಗ್ರಾಮಸ್ಥರು ಹೆಚ್ಚಿನದಾಗಿ ಹಣ ಸಹಾಯ ಮಾಡಿದ್ದಾರೆ, ಧನ ಸಹಾಯ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಶ್ರಮವಹಿಸಿ ತುಂಬ ಯುವಕರು ಕೆಲಸ ಮಾಡಿದ್ದಾರೆ. ಅವರ ಒಂದು ಪರಿಶ್ರಮದಿಂದ ಇವತ್ತು ಈ ದೇವಸ್ಥಾನ ಯಶಸ್ವಿಯಾಗಿ ಆಗಿದೆ. ನಾವೆಲ್ಲರೂ ಸಹ ಗ್ರಾಮಸ್ಥರಿರ್ಬೋದು, ಭಕ್ತಾದಿಗಳೆಲ್ಲರೂ ಸಹ ಬಂದು ಇಲ್ಲಿ ಕೈ ಮುಗಿದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಒಂದು ಶ್ರಮವಹಿಸಿದಂಥ ಎಲ್ಲ ಯುವಕ ಮಿತ್ರರಿಗೆ ಒಳ್ಳೆಯದಾಗಲಿ ಅಂತ ಈಶ್ವರ ಸ್ವಾಮಿಯಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ನಮ್ಮ ಹೆಸರು ಆರ್ ಪರಮೇಶ್, ನಿಡುವಂದ. ನಮ್ಮಲ್ಲಿ ಇಲ್ಲಿ ಬಂದಾಗ ದೇವಸ್ಥಾನ ತುಂಬ ಇದರಲ್ಲಿತ್ತು. ಆ ಟೈಮಲ್ಲಿ ಇಲ್ಲಿ ಬಂದಿದ್ದ ತಕ್ಷಣ ನನಗೆ ಒಂದು ದೇವಸ್ಥಾನ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಏನೋ ಒಂದು ದೇವರು ಇದು ದೇವಸ್ಥಾನ ಏನು ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಶಕ್ತಿ ಕೊಡ್ತು. ಆ ಸಮಯದಲ್ಲಿ ಊರವ್ರನ್ನೆಲ್ಲ ಕರೆದು ವಾಲಂಟ್ರಿಯಾಗಿ ಸಾರ್ ಹಿಂಗೆ ಮಾಡೋಣ ಅಂತಂದೆ. ಅವರು ಇಲ್ಲ, ಆಲ್ಟ್ರೇಷನ್ ಮಾಡೋದು ಬೇಡ, ಫಸ್ಟಿಂದ ದೇವಸ್ಥಾನ ಕಟ್ಟೋಣ ಅಂತೇಳಿ ಹೇಳಿದ್ರು. ಆಗ ಸಂತೋಷ್ ಅವರು ನಮ್ಮ ಜೊತೆ ಇದ್ದು, ಸಾರ್ ನಾವು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಿಮ್ಮ ಸಹಕಾರ ಪ್ರೀತಿ ಬೇಕು ಅಂದರು. ಆಗ ಆಯಿತು ಸರ್, ನಾನು ನಿಮ್ಮ ಜೊತೆ ಇದ್ದು ಎಲ್ಲ ಇದು ಮಾಡ್ತೀನಿ ಅಂತೇಳಿ ಊರಿನವ್ರ ಜೊತೆ ಎಲ್ಲ ಸೇರಿ ಇದೇನಾದರೂ ಆಗಬೇಕಂದ್ರೆ ನಮ್ಮ ಸಹಾಯ ಎಷ್ಟಿದೆಯೋ ಅವ್ರ ಪ್ರಯತ್ನವೂ, ಈ ಊರಿನ ಪ್ರಯತ್ನವೂ ತುಂಬ ಇದೆ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.